BCD ನಂಬರ್ 1839, ಜಬಲ್ಪುರ್ ಮಧ್ಯ ಪ್ರದೇಶ್. ಮುರಳಿ ತಾರೀಖು 8/9/1964. ನುಡಿಸಿರುವಂಥ ತಾರೀಖು 22/12/2013. प्रातः क्लास चल रहा था 8/9/64 मंगलवार। चौथे पेज की मध्यादि में बात चल रही थी। 4ನೇ ಪೇಜಿನ ಮಧ್ಯಾದಿಯಲ್ಲಿ ಮಾತು ನಡೀತಾ ಇತ್ತು. समझाने बिगड़ तो कोई चित्र काम का नहीं है। ಎಲ್ಲಿವರೆಗೂ ನಾವು ಯಾರಿಗೂ ತಿಳಿಸೋದಿಲ್ವೋ ಅಲ್ಲಿವರೆಗೂ ಯಾವುದೇ ಚಿತ್ರಗಳು ಏನೂ ಉಪಯೋಗಕ್ಕೆ ಬರಲ್ಲ. कोई भी इन चित्रों के ऑक्यूपेशन को तो जानते नहीं है। ಯಾರು ಈ ಚಿತ್ರಗಳ ಆಕ್ಯುಪೇಷನ್ ಬಗ್ಗೆ ಅಂತೂ ತಿಳ್ಕೊಳ್ಳೋದೇ ಇಲ್ಲ. तो बाप आकर के समझाते हैं ಅದಕ್ಕೆ ತಂದೆ ಬಂದ್ಬಿಟ್ಟು ತಿಳಿಸ್ತಾರೆ कि बरोबर ब्रह्मा द्वारा स्थापना। ಖಂಡಿತವಾಗಿ ಬ್ರಹ್ಮನ ಮುಖಾಂತರ ಸ್ಥಾಪನೆ. ये त्रिमूर्ति की जो इतनी महिमा यहाँ चली आ रही है, ಈ ತ್ರಿಮೂರ್ತಿದ ಇಷ್ಟೊಂದು ಮಹಿಮೆ ಏನು ಇಲ್ಲಿ ನಡೀತಾ ಬಂದಿದೆ. ब्रह्मा विष्णु शंकर, ಬ್ರಹ್ಮ ವಿಷ್ಣು ಮತ್ತೆ ಶಂಕರ ये 3 देवताएं, तो जरूर उनका भी कोई ऑक्यूपेशन हो तो है ना। ಈ 3 ದೇವತೆಗಳಿದ್ದಾರೆ ಅಂದರೆ ಮತ್ತೆ ಖಂಡಿತವಾಗಿ ಇವ್ರದ್ದು ಏನಾದರೂ ಆಕ್ಯುಪೇಷನ್ ಇರುತ್ತೆ ಅಲ್ವಾ. अभी शंकर को गुम तो नहीं कर सकते हैं, ಇವಾಗ ಶಂಕರನ ಕಳೀಲಿಕ್ಕಂತೂ ಆಗಲ್ಲ. क्योंकि शंकर है। तो शंकर के लिए फिर ये कहा जाता है ಮತ್ತೆ ಶಂಕರ ಇದ್ದಾರೆ, ಅದಕ್ಕೋಸ್ಕರ ಶಂಕರನಿಗೋಸ್ಕರ ಈ ಮಾತು ಹೇಳಲಾಗುತ್ತೆ. शंकर को तो यहाँ आने का ही नहीं है कुछ। ಶಂಕರನಿಗಂತೂ ಇಲ್ಲಿ ಬರೋದು ಸಹ ಏನು ಇಲ್ವೇ ಇಲ್ಲ. न कोई शंकर कोने में बैठ करके कोई पार्वती को कथा सुनाई है। ಮತ್ತೆ ಈ ಥರನೂ ಇಲ್ಲ, ಯಾವುದು ಶಂಕರ ಒಬ್ಬರು ಇದ್ದರು, ಅವ್ರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪಾರ್ವತಿಗೆ ಒಂದು ಕಥೆಯನ್ನು ಹೇಳಿದರು, ಆ ಥರ ಏನೂ ಇಲ್ಲ. ऐसी तो कोई बात ही नहीं है। ಈ ಥರ ಅಂತೂ ಏನು ಮಾತೇ ಇಲ್ಲ. अभी तुम अनुभवी हो, ಈಗ ನೀವಂತೂ ಅನುಭವಿ ಆಗಿದ್ದೀರಾ, जानते हो ತಿಳ್ಕೊಂತೀರಾ ನೀವು कि शंकर वहाँ रहते हैं। ಶಂಕರ ಅಲ್ಲಿ ಇರ್ತಾರೆ. कहा जाता है उनकी प्रेरणा से, ಹೇಳಲಾಗುತ್ತೆ ಅವರ ಪ್ರೇರಣೆಯಿಂದ. गाया जाता है कि वो आँख खोलते हैं ಗಾಯನೆಯನ್ನು ಮಾಡಲಾಗುತ್ತೆ, ಏನಂತ ಅವ್ರ ಕಣ್ಣನ್ನು ತೆಗಿತಾರೆ ಮತ್ತೆ ತಕ್ಷಣ तो विनाश हो जाता है। ವಿನಾಶ ಆಗೋಗುತ್ತೆ ಅಂತ. बरोबर उनका इस समय में वो ही है ಮತ್ತೆ ಖಂಡಿತವಾಗಿ ಅವ್ರದ್ದು ಈ ಸಮಯದಲ್ಲಿ ಇದೇ ಇದೆ, कि वो कोई विनाश नहीं करते हैं। ಅವರೇನು ವಿನಾಶವನ್ನ ಮಾಡೋದಿಲ್ಲ, खुद नहीं करते हैं, पर तुम जानते हो कि विनाश कैसे होता है। ಅವರಂತೂ ಸ್ವಯಂ ಮಾಡೋದಿಲ್ಲ, ಆದರೆ ನೀವಂತೂ ತಿಳ್ಕೊಂತೀರಾ ವಿನಾಶ ಯಾವ ಥರ ಆಗುತ್ತೆ ಅಂತ. और सो तो तुम जानते हो। ಮತ್ತೆ ಅದನ್ನಂತೂ ನೀವು ತಿಳ್ಕೊಂತೀರಾ. दुनिया में और कोई नहीं जानते हैं। ಪ್ರಪಂಚದಲ್ಲಂತೂ ಬೇರೆ ಯಾರೂ ತಿಳ್ಕೊಂಡಿಲ್ಲ.
विनाश होता है आपस में लड़ झगड़ करके। ವಿನಾಶ ಆಗುತ್ತೆ ಪರಸ್ಪರದಲ್ಲಿ ಜಗಳ ಆಡ್ಬಿಟ್ಟು. तो बाप ऐसे ही कहेंगे ना, ಮತ್ತೆ ತಂದೆ ಇದೇ ರೀತಿ ಹೇಳ್ತಾರೆ ಅಲ್ವಾ, मैं स्थापना विनाश और पालना कराता हूँ। ನಾನು ಸ್ಥಾಪನೆ ಪಾಲನೆ ವಿನಾಶ ಮೂರು ಮಾಡಿಸ್ತೀನಿ ಅಂತ. करण करावनहार जो है ಅವರು ಮಾಡಿ ಮಾಡಿಸುವಂಥವ್ರಾಗಿದ್ದಾರೆ. तो उनका भी तो अर्थ चाहिए ना। ಮತ್ತೆ ಅದರದ್ದು ಸಹ ಅರ್ಥ ಬೇಕಾಗಿದೆ ಅಲ್ವಾ. कि करणहार किसके द्वारा और करावनहार किसके द्वारा। ಅಂದರೆ ಮಾಡಿ ತೋರಿಸೋದು ಯಾರ ಮುಖಾಂತರ ಮತ್ತು ಮಾಡಿಸುವಂಥದ್ದು ಯಾರ ಮುಖಾಂತರ. तो उनका अर्थ भी बैठ करके समझाया जाता है। ಮತ್ತು ಅದರ ಅರ್ಥನೂ ಸಹ ಕುತ್ಕೊಂಡ್ಬಿಟ್ಟು ತಿಳಿಸಲಾಗುತ್ತೆ. करणहार करावनहार। ಕರನ್ಹಾರ್ ಅಂದರೆ ಮಾಡುವಂಥವ್ರು, ಕರಾವನ್ಹಾರ್ ಅಂದರೆ ಮಾಡಿಸುವಂಥವ್ರು. समझाते हैं कि बरोबर ब्रह्मा द्वारा ತಿಳಿಸ್ತಾರೆ ಖಂಡಿತವಾಗಿ ಬ್ರಹ್ಮನ ಮುಖಾಂತರ करणहार ಮಾಡಿ ತೋರಿಸುವಂಥ ಪಾತ್ರ ನಡೀತು. ब्रह्मा कुमार कुमारियों द्वारा कौन। ಬ್ರಹ್ಮ ಕುಮಾರ್ ಕುಮಾರಿಯರ ಮುಖಾಂತರ ಯಾರು. पांडव गवर्नमेंट का जो हेड है, ಪಾಂಡವ್ ಗೌರ್ಮೆಂಟಿನ ಹೆಡ್ ಯಾರಿದ್ದಾರೆ, भगवान जिसको कहा जाता है, ಯಾರಿಗೆ ಭಗವಂತ ಅಂತ ಹೇಳಲಾಗುತ್ತೆ. और भगवान कोई कृष्ण को नहीं कहा जाता है। ಮತ್ತೆ ಭಗವಂತ ಅಂತ ಏನು ಕೃಷ್ಣನ್ಗೆ ಹೇಳಲಿಕ್ಕೆ ಆಗಲ್ಲ. कृष्ण की आत्मा ही तो इस समय में पतित है ना। ಕೃಷ್ಣನ ಆತ್ಮನೇ ಈ ಸಮಯದಲ್ಲಿ ಪತಿತ ಆಗಿದೆ ಅಲ್ವಾ. तो फिर भगवान आकर के कृष्ण की आत्मा को पावन बनाते हैं। ಮತ್ತೆ ಭಗವಂತ ಬಂದ್ಬಿಟ್ಟು ಕೃಷ್ಣನ ಆತ್ಮನ್ನ ಪಾವನರನ್ನಾಗಿ ಮಾಡ್ತಾರೆ. तो गोया कृष्ण की आत्मा स्वयं पावन बन रही है। ಮತ್ತೆ ಕೃಷ್ಣನ ಆತ್ಮ ಸ್ವಯಂ ಪಾವನ ಆಗ್ತಾ ಇದ್ದಾರೆ. पावन बनती जा रही है और फिर मुरली बजाती जा रही है। ಪಾವನರಾಗ್ತಾ ಇದ್ದಾರೆ ಮತ್ತೆ ಮುರಳಿಯನ್ನ ನುಡಿಸ್ತಾ ಇದ್ದಾರೆ. देखो ऐसे ही है ना। ಮತ್ತೆ ನೋಡಿ ಇದೇ ರೀತಿ ಇದೆ ಅಲ್ವಾ. पावन बनती जाती है कृष्ण के बहुत जन्म के अंत में। ಪಾವನರಾಗ್ತಾ ಹೋಗ್ತಾರೆ ಕೃಷ್ಣನ ತುಂಬಾ ಜನ್ಮಗಳ ಅಂತ್ಯದಲ್ಲಿ. अभी कृष्ण का बहुत जन्म का अंत कहो, ಇವಾಗ ಕೃಷ್ಣನ ತುಂಬಾ ಜನ್ಮಗಳ ಅಂತ್ಯದ ಅಂತ್ಯ ಅಂತ ಹೇಳಿ, या ब्रह्मा का बहुत जन्म के अंत का अंत कहो, ಅಥವಾ ಬ್ರಹ್ಮನ ತುಂಬಾ ಜನ್ಮಗಳ ಅಂತ್ಯದಲ್ಲಿ ಆಗಿರುವಂತಕ್ಕಿಂತನೂ ಅಂತ್ಯದಲ್ಲಿ ಅಂತ ಹೇಳಿ, वो आदि और ये अंत ಅದಾಗಿದೆ ಆದಿ ಮತ್ತೆ ಇದಾಗಿದೆ ಅಂತ್ಯ. है तो एक ही बात ना। ಇದಂತೂ ವಾಸ್ತವದಲ್ಲಿ ಒಂದೇ ಮಾತಾಗಿದೆ ಅಲ್ವಾ. तो आदि और अंत संगम हो गया। ಮತ್ತೆ ಆದಿ ಮತ್ತೆ ಅಂತ್ಯ ಎರಡು ಸಂಗಮ ಆಗೋಯ್ತು. तो ये समझने की बातें होती है ना। ಮತ್ತೆ ಇದಂತೂ ಎಲ್ಲ ತಿಳ್ಕೊಳ್ಳುವಂತ ಮಾತುಗಳಾಗಿರುತ್ತೆ ಅಲ್ವಾ. अब ये तुम बच्चों को बड़ी बड़ी सभा में शंकुध्वनि करके, ಈಗಂತೂ ನೀವು ಮಕ್ಕಳಿಗೆ ತುಂಬಾ ದೊಡ್ಡ ದೊಡ್ಡ ಸಭೆಗಳಲ್ಲಿ ಶಂಖಧ್ವನಿ ಮಾಡಬೇಕಾಗಿದೆ. गजगोर करके अच्छी तरह से समझाना है ತುಂಬಾ ಗರ್ಜನೆಯನ್ನ ಮಾಡಿಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಿಂದ ತಿಳಿಸ್ಬೇಕಾಗಿದೆ. कि भाई ये भारत आज से 5000 वर्ष पहले, ಅಂದ್ರೆ ಈ ಭಾರತ ಏನಿದೆ ಇವತ್ತಿಗಿಂತ 5000 ವರ್ಷಗಳ ಹಿಂದೆ
जब सूर्यवंशियों का आदि सनातन देवी देवता धर्म ಯಾವಾಗ ಸೂರ್ಯವಂಶಿಗಳ ಆದಿ ಸನಾತನ ದೇವಿ ದೇವತಾ ಧರ್ಮ इस भारत में था, ಈ ಭಾರತದಲ್ಲಿತ್ತು, तब ये एक ही धर्म था ಅವಾಗ ಇದು ಒಂದೇ ಧರ್ಮ ಇತ್ತು और संपूर्ण श्रेष्ठाचारी था। ಮತ್ತೆ ಸಂಪೂರ್ಣ ಶ್ರೇಷ್ಠಾಚಾರಿನೂ ಆಗಿದ್ರು. हीरे जैसा था, ವಜ್ರದ ಥರ ಇತ್ತು. क्योंकि जब श्रेष्ठ थे यानी पवित्र थे, ಅಂದ್ರೆ ಯಾವಾಗ ನಾವು ಶ್ರೇಷ್ಠರಾಗಿದ್ವಿ ಅವಾಗ ನಾವು ಪವಿತ್ರರಾಗಿದ್ವಿ, तो हीरे जैसा। ಅವಾಗ ನಾವು ವಜ್ರದ ಥರ ಇದ್ವಿ. अभी इनको भ्रष्टाचारी किसने बनाया? ಇವಾಗ ಇವ್ರನ್ನ ಭ್ರಷ್ಟಾಚಾರಿಯನ್ನಾಗಿ ಯಾರು ಮಾಡಿದ್ರು? कब से शुरू हुआ भ्रष्टाचार? ಯಾವಾಗಿಂದ ಆರಂಭ ಆಯ್ತು ಭ್ರಷ್ಟಾಚಾರ? और ये भ्रष्टाचार किसने किया? ಮತ್ತೆ ಈ ಭ್ರಷ್ಟಾಚಾರವನ್ನ ಯಾರು ಮಾಡಿದ್ರು? कहेंगे भाई ये 5 विकार रूपी रावण ने। ಹೇಳಲಾಗುತ್ತೆ ಈ 5 ವಿಕಾರ ರೂಪಿ ರಾವಣನೇನು ಮಾಡಿದ್ದ ಅಂತ. 8-9-64 की वाणी का 5वां पेज। उन्होंने इन सबको इस समय में, क्योंकि इसी ने बनाना शुरू कर दिया ना, ಅದನ್ನೆಲ್ಲ ಈ ಸಮಯದಲ್ಲಿ ಯಾಕೆಂದ್ರೆ ಇವರೇ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅಲ್ವಾ? किसको बनाया? ಯಾರನ್ನು ಮಾಡಿದ್ದಾರೆ? तो कहेंगे पहले पहले शुरू करेंगे इनको। ಆವಾಗ ಮತ್ತೆ ಹೇಳಲಾಗುತ್ತೆ ಮೊಟ್ಟ ಮೊದಲು ಆರಂಭ ಮಾಡ್ತಾರೆ ಇವ್ರನ್ನ ಅಂತ. किनको? ಯಾರನ್ನ? है रावण ने पहले पहले भ्रष्टाचारी किनको बनाया? ರಾವಣ ಮೊಟ್ಟ ಮೊದಲು ಭ್ರಷ್ಟಾಚಾರಿಯನ್ನಾಗಿ ಯಾರನ್ನ ಮಾಡ್ತಾರೆ? है मुसलमान लोग भी सुनाते हैं कथाओं में। ಮುಸಲ್ಮಾನರು ಸಹ ಹೇಳ್ತಾರೆ ಕಥೆಗಳಲ್ಲಿ कि आदम और हव्वा दोनों स्वर्ग में गए। ಏನಂತ ಹೇಳ್ತಾರೆ ಕಥೆಗಳಲ್ಲಿ? ಆದಮ್ ಮತ್ತೆ ಹವ್ವ ಇಬ್ರು ಸ್ವರ್ಗದಲ್ಲಿ ಹೋಗ್ತಾರೆ, जन्नत में गए। ಜನ್ನತ್ನಲ್ಲಿ ಹೋಗ್ತಾರೆ. उनको अल्लाह मियां ने कहा बाड़ी के बीच का फल नहीं खाना। ಅವರಿಗೆ ಅಲ್ಲಾಮಿಯ ಹೇಳಿದ್ರು ಏನಂತ, ಈ ಬಾಡಿ ಏನಿದೆ ವೃಕ್ಷ ಇದ್ರ ಮಧ್ಯದ ಹಣ್ಣನ್ನ ತಿನ್ಬೇಡಿ ಅಂತ. शैतान ने पहले ही को भड़काया। ಆ ಶೈತಾನ್ ಇದ್ದ ಒಬ್ಬ, ಅವನೇನು ಮಾಡ್ದ, ಮೊದಲು ಇವನ್ನ ಪ್ರಭಾವಿತರನ್ನಾಗಿ ಮಾಡ್ಕೊಂಡ್ಬಿಟ್ಟ. इसलिए बाबा कहते हैं पहले पहले शुरू करेंगे इनको। ಅದಕ್ಕೆ ಬಾಬಾ ಹೇಳ್ತಾರೆ ಮೊಟ್ಟ ಮೊದಲು ಆರಂಭ ಮಾಡ್ತಾರೆ ಇವ್ರನ್ನ ಅಂತ. भड़काना या शुभ प्रभाव में लेना किसको कहा जाता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪ್ರಭಾವದಲ್ಲಿ ತಗೊಳೋದು ಅಥವಾ ಅವರಿಗೆ ಉರಿದುಂಬಿಸೋ ಥರ ಮಾಡೋದು ಅದೆಲ್ಲ ಯಾವುದಕ್ಕೆ ಹೇಳಲಾಗುತ್ತೆ ಈ ಮಾತನ್ನ? कमजोर पहले प्रभाव में आता है ಯಾರು ಕಮ್ಜೋರ್ ಆಗಿರ್ತಾರೆ ಅವರು ಮೊದಲು ಪ್ರಭಾವದಲ್ಲಿ ಬರ್ತಾರ, या पावरफुल प्रभाव में आता है? ಅಥವಾ ಯಾರು ಪವರ್ಫುಲ್ ಆಗಿರ್ತಾರೆ ಅವ್ರ ಪ್ರಭಾವದಲ್ಲಿ ಬರ್ತಾರ? तो आदम और हव्वा ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಆದಮ್ ಮತ್ತೆ ಹವ್ವ
इनसे शुरुआत होती है। ಇವರಿಂದ ಆರಂಭ ಆಗುತ್ತೆ. बाकी सन्यासियों को थोड़ा ही कहेंगे। ಬಾಕಿ ಸನ್ಯಾಸಿಗಳಿಗೆ ಈ ಥರ ಹೇಳಲಾಗುತ್ತಾ? पहले पहले भ्रष्टाचारी बनना शुरू होते हैं ये। ಮೊಟ್ಟ ಮೊದಲು ಭ್ರಷ್ಟಾಚಾರಿ ಆಗಲಿಕ್ಕೆ ಆರಂಭ ಆಗ್ತಾರೆ ಇವರು. जो भारतवासी हैं। ಯಾರು ಭಾರತವಾಸಿಗಳಾಗಿದ್ದಾರೆ. तो कौन हुआ भारत और कौन हुए भारतवासी पहले पहले? ಮತ್ತೆ ಯಾರಾದರೂ ಭಾರತ ಮತ್ತೆ ಯಾರಾದರೂ ಭಾರತವಾಸಿಗಳು ಮೊಟ್ಟ ಮೊದಲು? है भारत कौन हुआ? ಭಾರತ ಯಾರಾದರೂ ಇಲ್ಲಿ? बा माने ज्ञानी की रोशनी में रत रहने वाला। ಬಾ ಅಂದರೆ ಜ್ಞಾನದ ಪ್ರಕಾಶ, ರತ್ ಅಂದರೆ ತೊಡಗಿರುವಂಥವ್ರು. ಯಾರು ಜ್ಞಾನದ ಪ್ರಕಾಶದಲ್ಲಿ ತೊಡಗಿರ್ತಾರೆ ಅವರು ಭಾರತ. और उसके दिल और दिमाग में वास करने वाला। ಮತ್ತೆ ಅವ್ರ ಹೃದಯದಲ್ಲಿ ಮತ್ತೆ ಅವ್ರ ಬುದ್ಧಿಯಲ್ಲಿ ವಾಸ ಮಾಡುವಂಥವ್ರು. बाप के दिल और दिमाग में कौन वास करता है? ತಂದೆ ಹೃದಯದಲ್ಲಿ ಮತ್ತೆ ಬುದ್ಧಿಯಲ್ಲಿ ಯಾರು ವಾಸ ಮಾಡ್ತಾರೆ? है? जब बाप कहा जाता है ಯಾವಾಗ ತಂದೆ ಅಂತ ಹೇಳಲಾಗುತ್ತೆ तो बाप के दिल और दिमाग में कौन वास करता है? ಮತ್ತೆ ತಂದೆ ಹೃದಯದಲ್ಲಿ ಬುದ್ಧಿಯಲ್ಲಿ ಯಾರು ವಾಸ ಮಾಡ್ತಾರೆ? अरे बच्चे ही करते हैं। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಮಕ್ಕಳೇ ಮಾಡ್ತಾರೆ. तो ये हुआ भारत। और इस षष्ठी रूपी ಮತ್ತೆ ಇವರಾದರೂ ಭಾರತ. ಮತ್ತೆ ಈ ಸೃಷ್ಟಿ ರೂಪಿ वृक्ष में पहली पहली रचना हुआ ये राधा कृष्ण। तो ಈ ಸೃಷ್ಟಿ ರೂಪಿ ವೃಕ್ಷದಲ್ಲಿ ಮೊಟ್ಟ ಮೊದಲನೇ ರಚನೆ ಆದರೂ ಈ ರಾಧಾಕೃಷ್ಣರು. पीछे आते हैं दूसरे धर्म वाले। ಕೊನೆಯಲ್ಲಿ ಬರ್ತಾರೆ ಬೇರೆ ಧರ್ಮದವರು. पीछे माने ಕೊನೆಯಲ್ಲಿ ಅಂದರೆ है द्वापर से। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ದ್ವಾಪರ ಯುಗದಿಂದನಾ? सतयुग में नहीं आते हैं राधा कृष्ण के बाद कोई ಸತ್ಯುಗದಲ್ಲಿ ಬರೋದಿಲ್ವಾ ರಾಧಾಕೃಷ್ಣನ ನಂತರ ಯಾರು? है। सतयुग में राधा कृष्ण जो पहले लक्ष्मी नारायण बनते हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಯಾರು ರಾಧಾಕೃಷ್ಣರು ಮೊದಲನೇ ನಂಬರ್ನಲ್ಲಿ ಆಗ್ತಾರೆ, उनके बाद कोई दूसरे नहीं आते। ಅವ್ರ ನಂತರ ಮತ್ತೆ ಬೇರೆ ಯಾರು ಬರೋದಿಲ್ವಾ? दूसरे नंबर के लक्ष्मी नारायण आते हैं ना। ಎರಡನೇ ನಂಬರಿನ ಲಕ್ಷ್ಮೀನಾರಾಯಣ ಬರ್ತಾರೆ ಅಲ್ವಾ? फिर तीसरे, फिर चौथे, फिर पांचवें। ಮತ್ತೆ ಮೂರನೇವರು, ಮತ್ತೆ ನಾಲ್ಕನವರು, ಮತ್ತೆ ಐದನೇ ನಂಬರ್ನವರು. 8 लक्ष्मी नारायण होते हैं, ಆ ಥರ 8 ಲಕ್ಷ್ಮೀನಾರಾಯಣರು ಇರ್ತಾರೆ. जिनमें 7 हैं टाइटलधारी। ಅದರಲ್ಲಿ 7 ಆತ್ಮಗಳಾಗಿದ್ದಾರೆ ಟೈಟಲ್ದಾರಿ. जो कम कलाओं वाले हैं। ಅವರೆಲ್ಲ ಕಡಿಮೆ ಕಲೆ ಉಳ್ಳುವಂಥವ್ರಾಗಿದ್ದಾರೆ. उत्तरोत्तर कम कलाओं वाले ಪರ್ಸೆಂಟೇಜ್ನಲ್ಲಿ ಎಲ್ಲರೂ ಒಬ್ರಿಗೊಬ್ರು ಕಡಿಮೆ ಕಲೆ ಉಳ್ಳುವಂಥವ್ರಾಗಿರ್ತಾರೆ. जिनमें द्वापर से आने वाले धर्म पिताएं प्रवेश करते हैं। ಯಾರಲ್ಲಿ ದ್ವಾಪರ ಯುಗದಿಂದ ಬರುವಂಥ ಧರ್ಮಪಿತರು ಪ್ರವೇಶ ಮಾಡ್ತಾರೆ, नंबर वार ನಂಬರ್ ವಾರಾಗಿ ಪ್ರವೇಶ ಮಾಡ್ತಾರೆ. ये आते रहते हैं। ಮತ್ತೆ ಇವರಂತೂ ಬರ್ತಾ ಇರ್ತಾರೆ. और वो
सन्यासी इनको थोड़ा थोड़ा थमाते हैं। ಮತ್ತೆ ಆ ಸನ್ಯಾಸಿಗಳು ಇವ್ರಿಗೆ ಸ್ವಲ್ಪ ಸ್ವಲ್ಪ ನಿಲ್ಲಿಸ್ತಾ ಇರ್ತಾರೆ. थोड़ा थोड़ा श्रेष्ठाचारी बनाते हैं। ಸ್ವಲ್ಪ ಸ್ವಲ್ಪ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ. सन्यासी न होते ಒಂದ್ ವೇಳೆ ಈ ಸನ್ಯಾಸಿಗಳು ಇರ್ಲಿಲ್ಲ ಅಂದ್ರೆ तो फिर ये भारत बहुत भ्रष्टाचारी बन जाता। ಮತ್ತೆ ಈ ಭಾರತ ತುಂಬಾ ಜಾಸ್ತಿ ಭ್ರಷ್ಟಾಚಾರಿ ಆಗೋಗ್ಬಿಡ್ತಾ ಇತ್ತು. सन्यासी थमाने के लिए आते हैं। ಸನ್ಯಾಸಿಗಳಂತೂ ನಿಲ್ಲಿಸ್ಲಿಕ್ಕೋಸ್ಕರ ಬರ್ತಾರೆ. तो सन्यासियों की भी तो महिमा है ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಸನ್ಯಾಸಿಗಳದ್ದು ಸಹ ಮಹಿಮೆ ಇದೆ ಅಲ್ವಾ. तो जैसे महिमा है देवी देवताओं की, ಮತ್ತೆ ಯಾವ ತರ ಮಹಿಮೆ ಇದೆ ದೇವಿ ದೇವತೆಗಳದ್ದು, वैसे सन्यासी हैं, ಅದೇ ತರ ಸನ್ಯಾಸಿಗಳು ಇದ್ದಾರೆ, उनकी भी महिमा है। ಅವ್ರದ್ದು ಸಹ ಮಹಿಮೆ ಇದೆ. तो जैसे देवी देवताओं की अभी कोई महिमा नहीं है, ಯಾವ ತರ ದೇವಿ ದೇವತೆಗಳದ್ದು ಇವಾಗೇನು ಮಹಿಮೆನೇ ಇಲ್ಲ, क्योंकि पतित बन गए, ಯಾಕೆಂದ್ರೆ ಪತಿತರಾಗೋಗ್ಬಿಟ್ಟಿದ್ದಾರೆ, भ्रष्टाचारी बन गए हैं। ಭ್ರಷ್ಟಾಚಾರಿಗಳಾಗೋಗ್ಬಿಟ್ಟಿದ್ದಾರೆ. जरूर वैसे ही दूसरे धर्म वाले भी चल चल करके ಮತ್ತೆ ಖಂಡಿತವಾಗಿ ಅದೇ ರೀತಿ ಬೇರೆ ಧರ್ಮದವರು ಸಹ ನಡೀತಾ ನಡೀತಾ पिछाड़ी में आकर के भ्रष्टाचारी बनते हैं। ಕೊನೆಯಲ್ಲಿ ಬಂದ್ಬಿಟ್ಟು ಭ್ರಷ್ಟಾಚಾರಿಗಳಾಗೋಗ್ತಾರೆ. जबकि पहले धर्म वाले ही भ्रष्टाचारी, ಯಾಕೆಂದ್ರೆ ಮೊದಲನೇ ಧರ್ಮದವರೇ ಭ್ರಷ್ಟಾಚಾರಿ ಆಗಿರ್ತಾರೆ. जो अपन को गाते हैं कहते हैं कि बरोबर भ्रष्टाचार हो गया, ಯಾರು ಸ್ವಯಂನ ಗಾಯನೆ ಮಾಡ್ತಾರೆ ಹೇಳ್ತಾರೆ ಏನಂತ ಇವಾಗಂತೂ ಇಷ್ಟೊಂದು ಭ್ರಷ್ಟಾಚಾರ ಆಗೋಗ್ಬಿಟ್ಟಿದೆ ಅಂತ. उनको मालूम ही नहीं है कि कोई 5000 वर्ष के पहले ಅವರಿಗಂತೂ ಈ ಮಾತು ಗೊತ್ತೇ ಇಲ್ಲ, ಯಾವ್ದಾದ್ರು 5000 ವರ್ಷಗಳ ಹಿಂದೆ यहाँ श्रेष्ठाचार था, ಇಲ್ಲಿ ಶ್ರೇಷ್ಠಾಚಾರ ಇತ್ತು ಅಂತ. वो पता ही नहीं है उन लोगों को। ಅದಂತೂ ಅವರಿಗಂತೂ ಗೊತ್ತೇ ಇಲ್ಲ, क्योंकि सभी में उल्टा लिख दिया है। ಯಾಕೆಂದ್ರೆ ಎಲ್ಲದರಲ್ಲೂ ಉಲ್ಟಾ ಬರೆದ್ಬಿಟ್ಟಿದ್ದಾರೆ. तो ऐसे सभी जो भी पहले पहले धर्म आते हैं, ಮತ್ತೆ ಈ ತರ ಎಲ್ಲರೂ ಯಾವುದೇ ಮೊಟ್ಟ ಮೊದಲನೇ ಧರ್ಮ ಬರುತ್ತೆ वो पहले पहले श्रेष्ठाचारी, ಅವರೆಲ್ಲರೂ ಮೊಟ್ಟ ಮೊದಲು ಶ್ರೇಷ್ಠಾಚಾರಿ ಆಗಿರ್ತಾರೆ. पिछाड़ी में वो भी भ्रष्टाचारी बन जाते हैं। ಕೊನೆಯಲ್ಲಿ ಅವರು ಸಹ ಭ್ರಷ್ಟಾಚಾರಿಗಳಾಗೋಗ್ತಾರೆ. तो उनको भी ये मानना चाहिए ಮತ್ತೆ ಅವ್ರಿಗೂ ಸಹ ಈ ಮಾತನ್ನ ಒಪ್ಕೋಬೇಕಾಗಿದೆ. तब जबकि तुम समझाएंगे कि बरोबर पहले पहले देवताएं ಯಾವಾಗ ನೀವು ಬೇರೆಯವ್ರಿಗೆ ತಿಳಿಸ್ತೀರಾ ಖಂಡಿತವಾಗಿ ದೇವಿ ದೇವತೆಗಳು ಯಾರೇ ಇದ್ದಾರೆ श्रेष्ठाचारी थे। ಇವರೆಲ್ಲ ಶ್ರೇಷ್ಠಾಚಾರಿಗಳಾಗಿದ್ರು. पहले पहले जो धर्म होते हैं ಮೊಟ್ಟ ಮೊದಲನೇ ಯಾವುದೇ ಧರ್ಮಗಳಿರುತ್ತೆ वो श्रेष्ठाचारी होते हैं। ಅವರೆಲ್ಲ ಶ್ರೇಷ್ಠಾಚಾರಿಗಳೇ ಆಗಿರ್ತಾರೆ. पीछे वो सतो प्रधान से सतो रजो तमो जरूर आना होता है। ಕೊನೆಯಲ್ಲಿ ಮತ್ತೆ ಸತ್ವ ಪ್ರಧಾನದಿಂದ ಸತ್ವ ಸಾಮಾನ್ಯ ರಜೋ ತಮೋ ಎಲ್ಲ ಖಂಡಿತವಾಗಿ ಆಗಲೇಬೇಕಾಗುತ್ತೆ. ऐसे ही सन्यासियों को भी आना ही पड़ता है। ಅದೇ ತರ ಸನ್ಯಾಸಿಗಳಿಗೂ ಸಹ ಬರಲೇಬೇಕಾಗುತ್ತೆ. इसलिए अभी वो भी भ्रष्टाचारी है। ಅದಕ್ಕೋಸ್ಕರ ಇವಾಗ ಅವರು ಸಹ ಭ್ರಷ್ಟಾಚಾರಿ ಆಗೋಗ್ಬಿಟ್ಟಿದ್ದಾರೆ. तो जबकि सभी भ्रष्टाचारी हो गए हैं, ಮತ್ತೆ ಯಾವಾಗ ಎಲ್ಲರೂ ಭ್ರಷ್ಟಾಚಾರಿಗಳಾಗೋಗ್ಬಿಟ್ಟಿದ್ದಾರೆ क्योंकि अभी तो सभी पतित हो गए हैं। ಯಾಕೆಂದ್ರೆ ಇವಾಗಂತೂ ಎಲ್ಲರೂ ಪತಿತರಾಗೋಗ್ಬಿಟ್ಟಿದ್ದಾರೆ. तब ही तो सब पतित पावन को याद करते हैं ना। ಅದಕ್ಕೋಸ್ಕರ ಎಲ್ಲರೂ ಆ ಪತಿತ ಪಾವನ ತಂದೆಯನ್ನ ನೆನ್ಪು ಮಾಡ್ತಾರೆ ಅಲ್ವಾ. तो पावन दुनिया है ही श्रेष्ठाचारी। ಮತ್ತೆ ಈ ಪಾವನ ಪ್ರಪಂಚ ಅಂತೂ ಆಗಿದೆ ಶ್ರೇಷ್ಠಾಚಾರಿ ಪ್ರಪಂಚ.
तो पावन दुनिया बनाने वाला कौन? ಮತ್ತೆ ಈ ಪಾವನ ಪ್ರಪಂಚವನ್ನ ಮಾಡುವಂತವ್ರು ಯಾರಾಗಿದ್ದಾರೆ? वो तो कहते हैं पतित पावन हमारे परम पिता परमात्मा ही है। ಅವರಂತೂ ಹೇಳ್ತಾರೆ ಪತಿತ್ ಪಾವನ ಇವರಂತೂ ನಮಗೆ ಪರಮಾತ್ಮನೇ ಆಗಿದ್ದಾರೆ ಅಂತ. अभी उनको ये तो पता नहीं है कि कौन है। ಇವಾಗ ಆದ್ರೆ ಅವ್ರಿಗಂತೂ ಗೊತ್ತಿಲ್ಲ ಯಾರಾಗಿದ್ದಾರೆ ಅಂತ. वो तो लिख देते हैं सीताराम। ಅವರಂತೂ ಕೇವಲ ಬರೆದು ಬಿಡ್ತಾರೆ ಸೀತಾರಾಮ್ ಅಂತ. फिर ठोक देते हैं रघुपति राघव राजा राम। ಮತ್ತೆ ಹೇಳ್ಬಿಡ್ತಾರೆ ರಘುಪತಿ ರಾಜಾರಾಮ್ ಅಂತ. तो राम और रघुपति तो फिर त्रेता में हो जाते। ಮತ್ತೆ ರಾಮ ಮತ್ತೆ ರಘುಪತಿ ಅಂತೂ ತ್ರೇತಾಯುಗದಲ್ಲಿ ಆಗೋಗ್ತಾರೆ. उनको भी त्रेता में तो ले आते हैं। ಅವ್ರನ್ನು ಸಹ ತ್ರೇತಾಯುಗದಲ್ಲೇ ಕರ್ಕೊಂಡ್ ಬರ್ತಾರೆ ಅಲ್ವಾ. फिर वो कृष्ण का और युग बनाई दिए है। ಮತ್ತೆ ಕೃಷ್ಣಂದು ಬೇರೆ ಯುಗವನ್ನ ಮಾಡ್ಬಿಟ್ಟಿದ್ದಾರೆ. कौन सा ಯಾವ ಯುಗವನ್ನ ಮಾಡ್ಬಿಟ್ಟಿದ್ದಾರೆ? है? द्वापर बनाई दिए है। ದ್ವಾಪರ ಯುಗವನ್ನ ಮಾಡ್ಬಿಟ್ಟಿದ್ದಾರೆ. नहीं तो राधे कृष्ण और लक्ष्मी नारायण का युग पहला पहला है। ಇಲ್ದಿದ್ರೆ ರಾಧಾಕೃಷ್ಣನೇ ಆಗ್ಲಿ ಅಥವಾ ಲಕ್ಷ್ಮೀನಾರಾಯಣನೇ ಆಗ್ಲಿ ಅವ್ರ ಯುಗ ಅಂತೂ ಮೊಟ್ಟ ಮೊದಲನೇ ಯುಗ ಆಗಿದೆ. उन्होंने उनको देख करके और द्वापर में एक युग बनाई दिया। ಮತ್ತೆ ಅವರವರನ್ನ ನೋಡ್ಬಿಟ್ಟು ದ್ವಾಪರ ಯುಗದಲ್ಲಿ ಇನ್ನೊಂದು ಯುಗವನ್ನ ಮಾಡ್ಬಿಟ್ಟಿದ್ದಾರೆ. जिसमें कृष्ण को दिया है। ಅದರಲ್ಲಿ ಮತ್ತೆ ಕೃಷ್ಣನ ತೋರಿಸ್ಬಿಟ್ಟಿದ್ದಾರೆ. तो देखो अंधाधुंध भ्रष्टाचारी बन गई ना। ಮತ್ತೆ ನೋಡಿ ಕುರುಡರ ತರ ಆಗ್ಬಿಟ್ಟು ಭ್ರಷ್ಟಾಚಾರಿಗಳಾಗೋಗ್ಬಿಟ್ಟಿದ್ದೀರಾ ಅಲ್ವಾ. क्योंकि श्री कृष्ण को जब भ्रष्टाचारी बनाई दिया ಯಾಕೆಂದ್ರೆ ಶ್ರೀಕೃಷ್ಣನ್ಗೆ ಯಾವಾಗ ಭ್ರಷ್ಟಾಚಾರಿಯನ್ನಾಗಿ ಮಾಡ್ಬಿಟ್ಟಿದ್ದೀರಾ तो सभी भ्रष्टाचारी हो गए। ಮತ್ತೆ ಎಲ್ಲರೂ ಭ್ರಷ್ಟಾಚಾರಿಗಳಾಗೋಗ್ಬಿಟ್ಟಿದ್ದೀರಾ. श्री कृष्ण जो 16 कला संपूर्ण था सतयुग में, ಯಾರು ಶ್ರೀಕೃಷ್ಣ 16 ಕುಲ ಸಂಪೂರ್ಣ ಆಗಿದ್ರು ಸತ್ಯುಗದಲ್ಲಿ वो ही भ्रष्टाचारी। ಅವರೇ ಭ್ರಷ್ಟಾಚಾರಿ ಆಗಿದ್ದಾರೆ. तो जो द्वापर में और कलयुग में आवेंगे ಮತ್ತೆ ಯಾರು ದ್ವಾಪರ ಯುಗದಲ್ಲಿ ಮತ್ತೆ ಕಲಿಯುಗದಲ್ಲಿ ಬರ್ತಾರೆ वो भी तो भ्रष्टाचारी बन जाते हैं ना। ಅವರು ಸಹ ಭ್ರಷ್ಟಾಚಾರಿಗಳಾಗೋಗ್ತಾರೆ ಅಲ್ವಾ. तो तुम बच्चों को बहुत अच्छी तरह से सर्विस में लग जाना है। ಮತ್ತೆ ನೀವು ಮಕ್ಕಳಿಗಂತೂ ತುಂಬಾ ಒಳ್ಳೆ ರೀತಿಯಿಂದ ಸರ್ವಿಸ್ ನಲ್ಲಿ ತೊಡಗಬೇಕಾಗಿದೆ. थक नहीं जाना है। ಸುಸ್ತಾಗಬಾರ್ದಾಗಿದೆ. तुम लोगों को अभी श्रेष्ठ बनना है और औरों को श्रेष्ठ बनाए। ನೀವು ಮಕ್ಕಳಿಗಂತೂ ಇವಾಗ ಶ್ರೇಷ್ಠರಾಗಬೇಕಾಗಿದೆ ಮತ್ತೆ ಬೇರೆಯವರನ್ನು ಶ್ರೇಷ್ಠರನ್ನಾಗಿ ಮಾಡಬೇಕಾಗಿದೆ. क्योंकि थक जाएंगे तो फिर भ्रष्ट के भ्रष्ट ही बन जाएंगे। ಯಾಕೆಂದ್ರೆ ಮತ್ತೆ ಸುಸ್ತಾಗ್ಬಿಟ್ರೆ ಭ್ರಷ್ಟರ ತರಾನೇ ಆಗೋಗ್ತೀರಾ. ಭ್ರಷ್ಟರು ಯಾರಿದ್ರು ಅವ್ರು ಭ್ರಷ್ಟರೇ ಆಗೋಗಿರ್ತಾರೆ. और तुम जानते हो ಮತ್ತೆ ನೀವಂತೂ ತಿಳ್ಕೊಂತೀರಾ कि जो ये धंधा करते ಯಾರು ಈ ಕರ್ಮವನ್ನ ಮಾಡ್ತಾರೆ भ्रष्टाचारियों को श्रेष्ठाचारी बनाते, ಭ್ರಷ್ಟಾಚಾರಿಗಳನ್ನ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ. अगर खुद भी भ्रष्टाचारी बन जाते हैं ಒಂದ್ ವೇಳೆ ಸ್ವಯಂ ಸಹ ಭ್ರಷ್ಟಾಚಾರಿಗಳಾಗೋಗ್ಬಿಟ್ರೆ तो वो दुर्गति को पाते हैं। ಮತ್ತೆ ಅವರು ದುರ್ಗತಿಯನ್ನ ಪಡಿತಾರೆ. और तुम जानते हो कि बरोबर थक जाते हैं। ಮತ್ತೆ ನೀವಂತೂ ತಿಳ್ಕೊಂತೀರಾ ಖಂಡಿತವಾಗಿ ಸುಸ್ತಾಗಿ ಹೋಗ್ತಾರೆ. जो कहते हैं ना ये रात की राही, ಅವ್ರು ಹೇಳ್ತಾರೆ ಅಲ್ವಾ ಈ ರಾತ್ರಿ ರಾಯಿ ಅಂದ್ರೆ ರಾತ್ರಿಯಲ್ಲಿ ಹೋಗುವಂತ ಪ್ರಯಾಣಿಕರೇ. ये स्वर्ग की राही थक मत जाना। ಈ ಸ್ವರ್ಗದಲ್ಲಿ ಹೋಗುವಂತ ಪ್ರಯಾಣಿಕರೇ ನೀವು ಸುಸ್ತಾಗಬೇಡಿ. अभी तुम जानते हो ಇವಾಗ ನೀವು ತಿಳ್ಕೊಂತೀರಾ
कि बरोबर कितने थक जाते हैं। ಖಂಡಿತವಾಗಿ ಎಷ್ಟು ಸುಸ್ತಾಗಿ ಹೋಗ್ತಾರೆ. आश्चर्यवत फिर जो चलते चलते थक जाते हैं, ಯಾರು ಆಶ್ಚರ್ಯದಲ್ಲಿ ಇದ್ಬಿಟ್ಟು ನಡೀತಾ ನಡೀತಾ ಮತ್ತೆ ಸುಸ್ತಾಗಿ ಹೋಗ್ತಾರೆ. तो फिर थक जाने से क्या होता है? ಮತ್ತೆ ಆ ಸುಸ್ತಾಗೋದ್ರಿಂದ ಏನಾಗುತ್ತೆ? थक जाने से जिस रास्ते से गए फिर उस रास्ते पर वापस आ जाते। ಸುಸ್ತಾಗ್ಬಿಟ್ರೆ ಏನಾಗುತ್ತೆ? ಮತ್ತೆ ಯಾವ ದಾರಿಯಿಂದ ಹೋಗಿರ್ತಾರೋ ಅದೇ ದಾರಿಯಲ್ಲಿ ವಾಪಸ್ ಬಂದ್ಬಿಡ್ತಾರೆ. देखो अभी यात्रा पर मनुष्य झुंड के झुंड जाते हैं ना। ಮತ್ತೆ ನೋಡಿ, ಇವಾಗ ಯಾತ್ರೆಯಲ್ಲಿ ಮನುಷ್ಯರು ಗುಂಪು ಗುಂಪಾಗಿ ಹೋಗ್ತಾರೆ ಅಲ್ವಾ? अभी देखो बहुत गए ಇವಾಗ ಮತ್ತೆ ನೋಡಿ ತುಂಬಾ ಹೋದ್ರು. और वहाँ बहुत बरसात आकर के पड़ी जोर से। ಮತ್ತೆ ಅಲ್ಲಿ ನೋಡಿ ತುಂಬಾ ಜಾಸ್ತಿ ಮಳೆ ಬಂತು ಜೋರಾಗಿ. बिल्कुल बहुत बड़ा तूफान। ತುಂಬಾ ಜಾಸ್ತಿ ತುಂಬಾ ದೊಡ್ಡ ಬಿರುಗಾಳಿ ಬಂದಿದೆ. बरसात कोई सहन न करे, कोई कोई सहन कर लेते। ಮಳೆ ಅಂತೂ ತುಂಬಾ ಜನಗಳು ಸಹನೆನೇ ಮಾಡ್ಕೊಳ್ಳಲ್ಲ, ಕೆಲವರು ಸಹನೆ ಮಾಡ್ಕೊಂಡ್ಬಿಡ್ತಾರೆ. तो फिर बहुत ही लौट करके आ जाते हैं। ಮತ್ತೆ ತುಂಬಾ ಜನಗಳು ವಾಪಸ್ ತಿರುಗ್ಬಿಟ್ಟು ಬಂದ್ಬಿಡ್ತಾರೆ. 8/9/64 की वाणी का 6ठा पेज। लौट करके आ गए तो उसी जगह में आकर के पहुंचे ना। ವಾಪಸ್ ತಿರುಗ್ಬಿಟ್ಟು ಬಂದ್ರೆ ಮತ್ತೆ ಅದೇ ಸ್ಥಾನದಲ್ಲಿ ಬಂದ್ಬಿಟ್ಟು ತಲುಪ್ತಾರೆ ಅಲ್ವಾ? यात्रा पर तो नहीं पहुंचे, ಯಾತ್ರೆಯಲ್ಲಂತೂ ತಲುಪಿಲ್ಲ ಅಲ್ವಾ? जाते थे पावन जगह में, ಹೋಗ್ತಾ ಇದ್ರು ಪಾವನ ಸ್ಥಾನದಲ್ಲಿ. फिर लौट करके उसी पतित जगह में पहुंच गए। ಮತ್ತೆ ವಾಪಸ್ ತಿರುಗ್ಬಿಟ್ಟು ಅದೇ ಪತಿತ ಸ್ಥಾನದಲ್ಲಿ ತಲುಪಿಟ್ಟಿದ್ದಾರೆ. तो यहाँ भी क्या होगा? ಮತ್ತೆ ಇಲ್ಲೂ ಸಹ ಏನಾಗುತ್ತೆ? हे राही, अगर तुम फिर हाथ छोड़ करके ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಇಲ್ಲೂ ಸಹ ಏನಾಗುತ್ತೆ? ಹೇ ಪ್ರಯಾಣಿಕರೇ, ಒಂದ್ ವೇಳೆ ಇಲ್ಲೂ ಸಹ ನೀವು ಕೈಯನ್ನ ಬಿಟ್ಬಿಟ್ಟು भ्रष्टाचारियों को श्रेष्ठाचारी न बनाया और वापस हो गए, ಭ್ರಷ್ಟಾಚಾರಿಗಳನ್ನ ಶ್ರೇಷ್ಠಾಚಾರಿಯನ್ನಾಗಿ ಮಾಡಲಿಲ್ಲ, ಮತ್ತೆ ನೀವು ವಾಪಸ್ ಹೊರಟೋಗ್ಬಿಟ್ರೆ तो फिर वही भ्रष्टाचारी बन जाएंगे। ಮತ್ತೆ ನೀವು ಅದೇ ಭ್ರಷ್ಟಾಚಾರಿಗಳಾಗೋಗ್ತೀರಾ. क्योंकि तुम लौट करके आ गए ना। ಯಾಕೆಂದ್ರೆ ನೀವು ವಾಪಸ್ ತಿರುಗ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಅಲ್ವಾ? कायर बन करके आ गए ना। ಹೇಳಿದ ತರ ಇದ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಅಲ್ವಾ? कि मैं अब नहीं चल सकूंगा, ಅಂದ್ರೆ ಇನ್ನು ನಾನು ನಡೀಲಿಕ್ಕೆ ಆಗಲ್ಲ ಅಂತ. यानी मिसाल तो ऐसे होते हैं ना। ಅಂದ್ರೆ ಉದಾಹರಣೆ ಅಂತೂ ಈ ತರ ಇರುತ್ತೆ ಅಲ್ವಾ? मैं स्वर्ग तरफ नहीं चल सकता, ನಾನು ಸ್ವರ್ಗದ ಕಡೆ ಹೋಗ್ಲಿಕ್ಕೆ ಆಗಲ್ಲ. अब मैं यात्रा नहीं कर सकता हूँ। ಇವಾಗ ನಾನು ಯಾತ್ರೆಯನ್ನ ಮಾಡ್ಲಿಕ್ಕೆ ಆಗಲ್ಲ. अभी मुझे माया के बहुत तूफान आ गए हैं। ಇವಾಗ ನನಗೆ ಮಾಯೆ ತುಂಬಾ ಜಾಸ್ತಿ ಬಿರುಗಾಳಿಗಳು ಬಂದ್ಬಿಟ್ಟಿದೆ. रड़ी भी मारते रहते हैं। ಆ ಥರ ಕೂಗಾಡೋದು ಕೂಗ್ತಾ ಇರ್ತಾರೆ. तो देखते हो तूफान बगैर तो कोई लौट कर आवे नहीं। ಮತ್ತೆ ನೋಡ್ತೀರಾ, ಬಿರುಗಾಳಿ ಇಲ್ಲದೆ ಅಂತೂ ಯಾರು ವಾಪಸ್ ತಿರುಗ್ಬಿಟ್ಟು ಬರೋದೇ ಇಲ್ಲ. जिसको माया का तूफान बहुत लगता है, ಯಾರಿಗೆ ಮಾಯೆಯ ಬಿರುಗಾಳಿ ತುಂಬಾ ಜಾಸ್ತಿ ತಗಲುತ್ತೆ, वो लौट करके फिर उसी जगह में आ जाते हैं। ಅವ್ರು ಮತ್ತೆ ತಿರುಗ್ಬಿಟ್ಟು ವಾಪಸ್ ಅದೇ ಸ್ಥಾನದಲ್ಲಿ ಬಂದ್ಬಿಡ್ತಾರೆ. उसी जगह में आ जाना है ಅದೇ ಸ್ಥಾನದಲ್ಲಿ ಬರಬೇಕಾಗಿದೆ. जहाँ के पहले थे। ಅಂದ್ರೆ ನಾವು ಮೊದಲು ಎಲ್ಲಿರೋರಾಗಿದ್ವೋ ಅಲ್ಲೇ ಬರಬೇಕಾಗಿದೆ.
तो देखो वापस आ गए ना। ಮತ್ತೆ ನೋಡಿ ವಾಪಸ್ ಬಂದ್ಬಿಟ್ಟಿದ್ದೀರಾ ಅಲ್ವಾ? आश्चर्यवत चलते चलते श्रेष्ठाचारी बनते बनते ಆಶ್ಚರ್ಯ ಹೊತ್ತಾಗ್ಬಿಟ್ಟು ಅಂದರೆ ಆಶ್ಚರ್ಯದಲ್ಲಿದ್ಬಿಟ್ಟು ಓಡ್ತಾ ಹೋಗ್ತಾ ಹೋಗ್ತಾ ನಡೀತಾ ನಡೀತಾ फिर भ्रष्टाचारी बन गए, ಮತ್ತೆ ಭ್ರಷ್ಟಾಚಾರಿಗಳಾಗೋಗ್ಬಿಟ್ಟಿದ್ದೀರಾ. तो फिर अपने बाप की निंदा कराई ना। ಮತ್ತೆ ಭ್ರಷ್ಟಾಚಾರಿಗಳಾಗ್ಬಿಟ್ಟು ನೀವು ನಿಮ್ಮ ತಂದೆ ನಿಂದನೆಯನ್ನ ಮಾಡಿಸ್ಬಿಟ್ಟಿದ್ದೀರಾ ಅಲ್ವಾ? लोग कहेंगे अरे ಅವಾಗ ಮತ್ತೆ ಜನಗಳು ಹೇಳ್ತಾರೆ, ಅರೆ ये चलते चलते थक गए, ಇವರು ನಡೀತಾ ನಡೀತಾ ಸುಸ್ತಾಗ್ಬಿಟ್ಟಿದ್ದಾರೆ ಅಂತ. थक करके वापस आ गए। ಸುಸ್ತಾಗ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾರೆ. उसी जगह में आ जाते हैं जिस जगह में आए। ಅದೇ ಸ್ಥಾನದಲ್ಲಿ ಬಂದ್ಬಿಡ್ತಾರೆ ಎಲ್ಲಿ ಮೊದಲು ಬಂದಿದ್ರು. बस फिर क्या हुआ? ಅಷ್ಟೇ, ಮತ್ತಿನ್ನೇನಾಯ್ತು? क्या हमारी यात्रा पूरी हुई? ಏನ್ ನಮ್ಮ ಯಾತ್ರೆ ಪೂರ್ತಿ ಆಯ್ತಾ? ऐसे तो नहीं है कि यात्रा फिर कोई दूसरे वर्ष में ಆ ಥರ ಅಂತೂ ಅಲ್ಲ. ಮತ್ತೆ ನಾವು ನಮ್ಮ ಯಾತ್ರೆನ ಮತ್ತೆ ಬೇರೆ ಯಾವುದೇ ವರ್ಷದಲ್ಲಿ या तीसरे वर्ष में करेंगे। ಅಥವಾ 3ನೇ ವರ್ಷದಲ್ಲಿ ನಾವು ಮಾಡ್ತೀವಿ, ಆ ಥರ ಅಲ್ಲ. वो तो जिस्मानी यात्राएं होती हैं। ಅದಂತೂ ಜಿಸ್ಮಾನಿ ಯಾತ್ರೆಗಳಾಗಿರುತ್ತೆ. ये यात्रा तो ऐसी है ಈ ಯಾತ್ರೆ ಅಂತೂ ಆ ಥರ ಇದೆ. कि चले तो चलते चलो, चलते चलो। ನಡೀತಾ ಇದ್ರೆ ನಡೀತಾನೆ ಇರಿ, ನಡೀತಾನೆ ಇರಿ. फिर दोबारा ये यात्रा नहीं आने वाली। ಮತ್ತೆ 2ನೇ ಸತಿ ಯಾತ್ರೆ ಬರ್ಲಿಕ್ಕೆ ಆಗಲ್ಲ. एक ही बार बाप आकर के ये यात्रा कराते हैं। ಒಂದೇ ಸತಿ ತಂದೆ ಬಂದ್ಬಿಟ್ಟು ಯಾತ್ರೆಯನ್ನ ಮಾಡಿಸ್ತಾರೆ. अगर मुंह फेर दिया तो फिर भ्रष्टाचारी बन जाते हैं। ಒಂದ್ ವೇಳೆ ಅವ್ರು ತಿರುಗಿಸ್ಬಿಟ್ರೆ ಮತ್ತೆ ಭ್ರಷ್ಟಾಚಾರಿಗಳಾಗೋಗ್ತೀರಾ. मुंह तो फेरते हैं ना। ಮುಖ ಅಂತೂ ತಿರುಗಿಸ್ತೀರಾ ಅಲ್ವಾ? बहुत फेरते हैं। ತುಂಬಾ ಮುಖ ತಿರುಗಿಸ್ತಾರೆ. यहाँ शूटिंग में फेरते हैं। ಇಲ್ಲಿ ಶೂಟಿಂಗ್ ನಲ್ಲಿ ಮುಖ ತಿರುಗಿಸ್ತಾರೆ. फिर द्वापर कलयुग में क्या होता है? ಮತ್ತೆ ದ್ವಾಪರ ಕಲಿಯುಗದಲ್ಲಿ ಏನಾಗುತ್ತೆ? है बहुत हैं जो दूसरे धर्मों में कन्वर्ट हो जाते हैं। ತುಂಬಾ ಜನಗಳಿದ್ದಾರೆ ಈ ತರ, ಅವ್ರು ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗೋಗ್ತಾರೆ. इंद्रियों से भ्रष्ट आचरण करने वाले धर्मों की तरफ ಇಂದ್ರಿಯಗಳಿಂದ ಭ್ರಷ್ಟ ಆಚರಣೆ ಮಾಡುವಂತ ಧರ್ಮಗಳ ಕಡೆ आकर्षित हो जाते हैं। ಆಕರ್ಷಿತರಾಗೋಗ್ತಾರೆ. तो कहेंगे मुंह तो फेर लिया ना। ಅವಾಗ ಹೇಳಲಾಗುತ್ತೆ ಅಲ್ವಾ, ಮುಖ ಅಂತೂ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? कल चित्र में भी तो बताया ना कि राम की तरफ से मुंह फेर दिया। ನಿನ್ನೆ ಚಿತ್ರದಲ್ಲೂ ಸಹ ಹೇಳಿದ್ದಾರೆ ಅಲ್ವಾ, ರಾಮನ್ ಕಡೆಯಿಂದ ಮುಖ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. परमपिता परमात्मा की तरफ से मुंह फेर दिया ಪರಂಪಿತ ಪರಮಾತ್ಮನ ಕಡೆಯಿಂದ ಮುಖವನ್ನ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾರೆ. और वापस आकर के बैठ गया। ಮತ್ತೆ ವಾಪಸ್ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. वो श्रेष्ठाचारी धंधा छोड़ दिया ಆ ಶ್ರೇಷ್ಠಾಚಾರಿ ಕಾರ್ಯವನ್ನ ಬಿಟ್ಬಿಟ್ಟಿದ್ದಾರೆ. तो फिर भ्रष्टाचारी बन जाते हैं। ಆವಾಗ ಮತ್ತೆ ಭ್ರಷ್ಟಾಚಾರಿಗಳಾಗೋಗ್ತಾರೆ. देखो बनते हैं ना ऐसे। ಮತ್ತೆ ನೋಡಿ ಈ ತರ ಆಗ್ತಾರೆ ಅಲ್ವಾ? चलते चलते फिर वो थक जाते हैं। ನಡೀತಾ ನಡೀತಾ ಮತ್ತೆ ಅವ್ರು ಸುಸ್ತಾಗೋಗ್ತಾರೆ. फिर वही और ही जास्ती भ्रष्टाचारी बन जाते हैं। ಮತ್ತೆ ಅವ್ರು ಇನ್ನೂ ಜಾಸ್ತಿ ಭ್ರಷ್ಟಾಚಾರಿಗಳಾಗೋಗ್ತಾರೆ. समझा ना? ಅರ್ಥ ಆಯ್ತು ಅಲ್ವಾ? एक तो भ्रष्टाचार करेंगे, ಒಬ್ರಂತೂ ಭ್ರಷ್ಟಾಚಾರವನ್ನ ಮಾಡ್ತಾರೆ. दूसरा जो बहुतों को नुकसान पहुंचेगा ಮತ್ತೆ ಇನ್ನೊಂದು ಯಾವ ಕಾರ್ಯದಿಂದ ತುಂಬಾ ಆತ್ಮಗಳಿಗೆ ನಷ್ಟ ಆಗುತ್ತೆ. क्योंकि जो श्रेष्ठाचारी बनते हैं
वो बहुतों को श्रेष्ठ बनाते हैं ಯಾಕೆಂದರೆ ಯಾರು ಶ್ರೇಷ್ಠಾಚಾರಿಗಳಾಗ್ತಾರೆ ಅವರಂತೂ ತುಂಬ ಆತ್ಮಗಳಿಗೂ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ और फायदा भी पहुंचाते हैं। ಮತ್ತು ಅವರಿಗೆ ತುಂಬ ಲಾಭವನ್ನು ತಲುಪಿಸ್ತಾರೆ और जो फिर भ्रष्टाचारी बनते हैं ಮತ್ತು ಯಾರು ಭ್ರಷ್ಟಾಚಾರಿಗಳಾಗ್ತಾರೆ सो फिर औरों को भी नुकसान करते रहते हैं। ಅವ್ರು ಮತ್ತೆ ಬೇರೆಯವ್ರದ್ದು ಸಹ ನಷ್ಟವನ್ನು ಮಾಡ್ತಾ ಇರ್ತಾರೆ खुद भी नुकसानकारक बनते हैं। ಅವ್ರು ಸ್ವಯಂ ಸಹ ನಷ್ಟ ಮಾಡುವಂಥವ್ರಾಗ್ತಾರೆ इसलिए तुम्हें श्रेष्ठाचारी बनने की राह से लौटना नहीं है। ಅದಕ್ಕೋಸ್ಕರ ನಿಮಗೆ ಶ್ರೇಷ್ಠಾಚಾರಿ ಆಗುವಂಥ ದಾರಿಯಿಂದ ವಾಪಸ್ ಬರಬಾರ್ದಾಗಿದೆ अच्छी तरह से शंख ध्वनि करते रहो। ಒಳ್ಳೆ ರೀತಿಯಿಂದ ಶಂಖಧ್ವನಿಯನ್ನ ಮಾಡ್ತಾ ಇರಬೇಕಾಗಿದೆ गवर्नमेंट को भी शंख ध्वनि करो। ಗೌರ್ಮೆಂಟಿಗೂ ಸಹ ಶಂಖಧ್ವನಿಯನ್ನ ಮಾಡಿ डरो मत, ಭಯ ಪಡಬೇಡಿ कायर मत बनो। ಹೇಡಿತನದ ಉಳ್ಳೋಂಥವ್ರಾಗಬೇಡಿ नहीं तो क्या हुआ था? ಇಲ್ದಿದ್ರೆ ಮತ್ತೆ ಏನಾಗಿತ್ತು 76 में जब इंदिरा गवर्नमेंट गिरी थी 76ನೇ ಇಸ್ವಿಯಲ್ಲಿ ಏನಾಗಿತ್ತು ಯಾವಾಗ ಇಂದಿರಾ ಗಾಂಧಿ ಬಿದ್ದಿದ್ರು जनता पार्टी सत्ता में आई थी। ಜನತಾ ಪಾರ್ಟಿ ಸೀಟ್ ಮೇಲೆ ಬಂದಿತ್ತು उस समय क्या हुआ था? ಆ ಸಮಯದಲ್ಲಿ ಏನಾಗಿತ್ತು हैं? ऐसे जो सीढ़ी का चित्र है उसमें लिखा हुआ है कलयुग में ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಏಣಿ ಚಿತ್ರ ಏನಿದೆ ಅದರಲ್ಲಿ ಬರೆದಿದ್ದಾರೆ ಕಲಿಯುಗದಲ್ಲಿ भ्रष्टाचारी कांग्रेसी ಭ್ರಷ್ಟಾಚಾರಿ ಕಾಂಗ್ರೆಸ್ಸಿಗಳು ಅಂತ और भ्रष्टाचारी साधु संत महात्माओं का संप्रदाय। ಮತ್ತೆ ಭ್ರಷ್ಟಾಚಾರಿ ಸಾಧು ಸಂತ ಮಹಾತ್ಮಗಳು ಯಾರಿದ್ದಾರೆ ಅವರ ಸಂಪ್ರದಾಯ ಅಂತ चित्र लगा हुआ है ना? ಚಿತ್ರವನ್ನಂತೂ ಇಟ್ಟಿದ್ದಾರೆ ಅಲ್ವಾ फटाफट जो कायर थे उन्होंने चित्रों पर चिपका चिपकाई दिया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರು ಭಯ ಪಡೋಂಥವ್ರಾಗಿದ್ರು ಹೇಡಿತನ ಉಳ್ಳೋಂಥವ್ರಾಗಿದ್ರು ಅವ್ರು ಬೇಗ ಬೇಗ ಏನು ಮಾಡಿಬಿಟ್ರು ಆ ಚಿತ್ರಗಳ ಮೇಲೆ ಆ ಬರವಣಿಗೆ ಮೇಲೆ ಎಲ್ಲ ಸ್ಟಿಕ್ಕರ್ ಹಚ್ಚಿಬಿಟ್ಟಿದ್ದಾರೆ बाद में तो उन चित्रों को ही गायब कर दिया। ಆಮೇಲಂತೂ ಮತ್ತೆ ಆ ಚಿತ್ರಗಳನ್ನೇ ಕಳೆದ್ಬಿಟ್ಟಿದ್ದಾರೆ तो बाप कहते हैं डरो मत, कायर ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಭಯ ಪಡಬೇಡಿ मत बनो। ಹೇಡಿತನ ಉಳ್ಳೋಂಥವ್ರಾಗಬೇಡಿ बड़े बड़े भाषण करो ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ जबकि गवर्नमेंट खुद ही भ्रष्टाचारी है। ಯಾವಾಗ ಗೌರ್ಮೆಂಟ್ ಸ್ವಯಂವೇ ಭ್ರಷ್ಟಾಚಾರಿ ಆಗಿದೆ तो जरूर कोई और गवर्नमेंट चाहिए। ಮತ್ತೆ ಖಂಡಿತವಾಗಿ ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಬೇಕಾಗಿದೆ